ನಮ್ಮ ಅಂಬುಜಿ ಹತ್ರ ಇವತ್ತು ಒಂದು ಆಟ ಆಡಬೇಕು. ಕವಿತನ ನಮ್ಮನೆ ಕಡ್ಕೊ ಹೋಗಿ. ಸರಸ್ವತಕ್ಕ ನೀನೇನ ಬಂದ ಬಾ ಕೂತ್ಕೋ ಬಾ ಕಾಲು ತೊಳಿತೀನಿ ಬಾ. ನಮ್ಮನೆಗೆ ಹೋಗೋಣ ಬಾ. ನಮ್ಮ ಅಮ್ಮನಕ ತೊಲಿ ಅಂತ ಬಾ ಕಾಲಲು. ನಮ್ಮ ಗುಂದೋರಮ್ಮನವಳೆ ನಮ್ಮ ಅಮ್ಮನವಳೆ ಅವ್ರಿಗೆಲ್ಲ ತೊರಿ ಬಾ. ಅಯ್ಯೋ ಅಕ್ಕೋ ನಮ್ಮನೆಯವ್ರಿಗೆ ಮಾತ್ರ ತೊಳೆಯೋದು, ಬೇರೆಯವ್ರಿಗೆಲ್ಲ ತೊಳೆಯಂಗಿಲ್ಲ. ನಮ್ಮ ಅಮ್ಮನ ಇದೇ ಮನೆಯವಳೆ ಬಾ. ನಮ್ಮ ಅಪ್ಪನಕ ಗೌಡ್ಸಿಚ್ಚಿ ನಮ್ಮ ಅಮ್ಮನ ಇಬ್ಬರು ಎಂದ್ರುಗಳು ಪರವಾಗಿಲ್ಲ ಬಾ ತೊಲಿಬೋದು. ಓ ಹೌದಾ, ಸರಿ ನಡಕ ಹೋಗೋಣ ನಡಿ. ಬಿಕ್ನೀಡ ಎಲ್ಲವೇ ಬಿಕ್ನೀಡ. ಅಂಡವಳಿಗೆ ಅವನೋಡ ಅಂಡವಳಿಗೆ ಹೋಗಿ ಎತ್ಕೊಂಡ್ ಹೋಗು. ಬಿಸಿ ಬಿಸಿ ಹೇಳಬೇಕು ಎತ್ಕೊ ಹೋಗು. ಇಡು ಎತ್ತ ಮತ್ತೆ ನೀಡು. ಅಯ್ಯೋ ಹೋಗ್ಲಿ ಬಿಡು ಪಾಪ, ನಮ್ಮ ಮಾವನಿಗೆ ಇಬ್ಬರೇನ್ರಿರಲ್ಲ, ಅವರು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು. ನಾನು ಹೋಗಿ ಪೂಜೆ ಮಾಡಿಬಿಟ್ಟು ಬರ್ತೀನಿ. ಬಾ ಹೋಗೋಣ. ಅಕ್ಕೋ ನಾನು ನಿಮ್ಮ ಮನೆ ನೋಡಿಲ್ಲ, ನೀನೇ ಕರ್ಕೊಂಡು ಹೋಗ್ಬೇಕು ನನ್ನ. ಕರ್ಕೋತೀನಿ ಬಾ ಅಮ್ಮ. ಇವತ್ತು ನಮ್ಮ ಅಂಬುಜಿ ಜೊತೆಗೆ ಒಂದು ಆಟ ಆಡೋದು ನಾನು. ಏನು ತತ್ತಾಳೋ ಎಲ್ಲಾಡ ಮೇಲೂ ಗೆದ್ದಳು ಗೊತ್ತಾಯ್ತಾಳೆ ವತ ಅಂತ. ನಮ್ಮ ಚಿಕ್ಕನಿಂದ ನಮ್ಮ ಅಂಬುಜಿಗೆ ಅವನ ಕೆತ್ತ ಕೊಡ್ಬೇಕು ಇವತ್ತು ನಾನು. ಲೇಳಮ್ಮ ಲಮ್ಮ ಲೇ ಇದಾರ್ಲೇ ಈ ಹುಡುಗಿ. ಹಾಂ ಲೇಳಮ್ಮ ನಮ್ಮ ತಿವ್ಲಿ ಅಂತಿ. ಓಹೋ ಶಿವಲೇನ್ರೇ, ಒಳ್ಳೆ ಚೆನ್ನಾಗವಳಲ್ಲೇ ತನ್ ತಿನ್ಕೊಂಬ ಇದ್ದಂಗೆ. ಕಡಮ ಚೆನ್ನಾವಳೆ. ಅಲ್ಲಿ ತುದ್ದಿಗೆ ಹೋಗು, ನಿಂಗೆ ಆ ಥರ ಬಿತ್ತಾಳೆ. ಲೇ ಏನಕ್ಕೆ ನಮ್ಮ ಮನೆ ಕರ್ಕೊಂಬಂದಿರೋದು ಅವಳನ್ನ? ಹಾಂ ಬಾರ ಕಟ್ಕ ಬಾರ ನೀನು. ಓ ಏನಮ್ಮ ಊಟ ಆಯ್ತಾ? ಏನೋ ಫಸ್ಟ್ನೇ ಸತಿ ನಮ್ಮ ಮನೆಗೆ ಬಂದ್ಬಿಟ್ಟಿದ್ಯಾ? ಚೆನ್ನಾಗಿ ಅವಳೆ. ಹಾಂ ಇದ್ರಾಗ ಯಾರು ನಮ್ಮ ಅತ್ತೆ? ಇಬ್ಬರಿದ್ದೀರಲ್ಲ. ನಾನೇ ನಿಮ್ಮ ಅತ್ತೆ, ದೊಡ್ಡತ್ತೆ. ಸರ್ಪದಕ್ಕ ಇವರಿಬ್ಬರಾಗ ಯಾರು ನಮ್ಮ ಅತ್ತೆ? ಆಗ ಇಲ್ಲ ನಿಂತವ್ರು ನೋಡು ಮುಂದ್ಗಡೆ. ಆ ಅಮ್ಮನ ಗುಂಡದವರಮ್ಮನ ನಮ್ಮ ದೊರಮ್ಮನ, ಈ ಅಮ್ಮನ ನಮ್ಮ ಲಮ್ಮನ. ಓ ಈ ಅಮ್ಮ ನಿಮ್ಮ ಅಮ್ಮನ, ಆ ಅಮ್ಮನ ನಿಮ್ಮ ದೊಡ್ಡಮ್ಮನ? ಹ್ಞೂ ಮುನ್ನೆ ಇರೋದು ನಮ್ಮ ಅಮ್ಮನ. ಇವಾಗ ನಮ್ಮ ಅಮ್ಮನಿಗೆ ನಿನ್ ಕಾಲು ತೊಳೆಯೋದು. ಏನೇ ಕಾಲು ತೊಳೆಯೋದೇನು ಅಂತ ಇದೆಯಾ? ಅತ್ತೆ ನಿನ್ನ ಕಾಲು ತೊಳೆಯಕ್ಕೆ ಬಂದಿದ್ದೀನಿ ನಾನು. ಇದು ಮೊನ್ನೆ ನಮ್ಮ ಅಮ್ಮನ ಬಂದಿದ್ಲು ಗೌರಿ ಹಬ್ಬಕ್ಕ. ಅವಾಗ ಹೇಳಿದ್ಲು ನಿಮ್ಮ ಸಂಸಾರ ಚೆನ್ನಾಗಿರ್ಬೇಕಮ್ಮ, ದಿನಕ್ಕೆ 5 ಕಿತ ನಿಮ್ಮ ಅತ್ತೆಗೆ ಕಾಲು ತೊಳೆಯೇ ಪುಣ್ಯ ಬರ್ತದೆ, ಮನೆಗಿರೋರ್ಗೆಲ್ಲ ಕಾಲು ತೊಳೆ 5 ಕಿತ ಅಂತಂದ್ಲು. 5 ಕಿತ ಏನು 10 ಕಿತ ಅಂದ್ಲು. ಅವ್ಳು ತೊಡ್ಸ್ಕೊಂತ ಇಲ್ಲ, ಅದಕ್ಕೆ ನಿಮಗೂ ಒಳ್ಳೇದಾಗಲಿ ಅಂತ ಬಂದಿದ್ದೀನತ್ತೆ. ವಾ ಒಳ್ಳೆ ಹುಡುಗಿಯಲ್ಲೇ ಅಂಬುಜಿ. ಹಾಂ ಎಲ್ಲ ಕಂಡು ಬಿಡು. ನೋಡು ಅಲ್ಲಿಂದ ಇಲ್ಲಿಗೆ ಬಂದವಳೆ ತಟ್ಟೆನೂ ಶೆಂಬಿಕೊಂಡು ಕಾಲು ತೊಳೆಯಕ್ಕ. ಅಯ್ಯೋ ಒಳ್ಳೆ ಹುಡುಗಿ ಬಿಡು. ಅಯ್ಯೋ ಬಂಗಾರದಂಥ ಹುಡುಗಿ ನೋಡು. ನೀನು ಕಾಲು ತೊಳೆಯಕ್ಕೆ ಬಂದವಳೆ. ಒಂದಿಸ್ಕೊ ಅವಳು ಹೋಗಿ ನೀನೇನು ತಿಂದಮ್ಮ ಉಂಡಮ್ಮ ಯಾರೇ ಏನೇ ಅಂತ ಮಾತಾಡಿಸ್ತಾಳೆ ಅಲ್ಲ ನೀನು. ನೋಡು ಇಲ್ಲಿಗೆ ಬಂದವಳು ನೋಡು. ಅಯ್ಯೋ ಇಂಥ ಸಿಕ್ಕಿದ್ರೆ ಇಂಥ ಸೊಸೆಗೆ ಸಿಕ್ಕಬೇಕಮ್ಮ. ಬಾರೆ ತೊಳ್ಸ್ಕೊ ಬಾರೆ ಕಾಲು. ಪುಣ್ಯ ಮಾಡಿದ್ಯಾ ಬಾರೆ ನೀನು. ತೊಳೆ ಬಾರೆ. ಏನ್ ನಿನ್ನ ಹೆಸರೇನಾ? ಸವಿತಾ. ಓ ಸವಿತಾನಾ? ಬಾರೆ ತೊಳಿ ಬಾ ನಿಮ್ಮ ಅತ್ತೆ ಕಾಲು ತೊಳಿ ಬಾ. ನಂಗೇನು ತೊಳೆಯಲ್ಲ ಅಂತೇನೆ. ನಿಂಕ ಫಸ್ಟ್ ಅಮ್ಮನ ತೊಳೆಬಿಟ್ಟು ಆಮೇಲೆ ನಿಂಕ ತೊಳಿತಾಳೆ. ಕೂತ ನಡಿ ನೀನು ಅಲ್ಲೊಳಿ. ಲೇಲಮ್ಮ ಕೂತಲೆ ಕಾಲು ತೊಳಿಲಿ. ಲೇ ಅದೇನೆ ನಾವೇ ಮಾತಾಡ್ಸಿದ್ರೆ ನೀನೇ ಮಾತಾಡ್ತಾ ಇದೀಯ, ಅವಳ್ಯಾಕೆ ಮಾತಾಡ್ತಾ ಇಲ್ಲ? ಇವಾಗ ಪೂಜೆ ಮಾಡ್ತಾವಲ್ಲ, ಆ ಅಮ್ಮನ ಹೇಳಿದ ಮಾತಾ ನೀವು ಕೇಳಕೋ. ನೀವು ಹೇಳಿದ ಅಮ್ಮನ ಕೇಳಲ್ಲ ಆತ ಅಂದಂತ ಪೂಜೆ ಮಾಡೋದು. ಅದಕ್ಕೆ ನಾನು ಎಲ್ಲ ಹೇಳ್ತೀನಿ, ನನ್ನ ಕೇಳ್ರಿ ನೀವು ಬಿಡುನು. ಅಯ್ಯೋ ನೋಡಮ್ಮ ಎಷ್ಟು ಪುಣ್ಯ ಮಾಡವಳೆ ನಮ್ಮ ಅಂಬುಜಿ. ಹಾಂ ಕಾಲು ತೊಳಿತಾನಂತೆ ಕಾಲು. ನಮ್ಮ ಮನೆಗೆ ಇಬ್ಬರು ಸೊಸಿಗಳವ್ರೆ ಏನಕ್ಕ? ಸರ್ವಜಿ ಸಾವಿತ್ರಿ ಒಂದು ದಿವಸಕ್ಕೂ ಕಾಲು ತೊಳ್ತಾರಲ್ಲ ಅತ್ತೆ ಕಾಲು. ಅತ್ತೆ ದೊಡ್ಡತ್ತೆ ಕುಕ್ಕ ನಡಿಯತ್ತೆ. ಏ ಬಾರೆ ಅಂಬುಜಿ ಬಾ. ಏ ಸರೋಜೆ ಏನತ್ತೆ? ನೋಡಲೇ ಆ ಗೌರಿ ಸೊಸೆ ನೋಡಿ ಕಳ್ಕಳೆ ನೋಡೆ ತಟ್ಟೆ ಶುಂಭ ಎತ್ಕೊಂಬಂದವಳೆ ನಿಮ್ಮ ಅತ್ತೆ ಕಾಲು ತೊಳೆಯಕ್ಕ. ನೀವು ಇದ್ದೀರಿ ಏನಕ್ಕೆ ಕೆಲ್ಸಕ್ಕೆ ಬರ್ದವ? ದೊಡ್ಡವರು ಸಿಕ್ಕೋರು ಅನ್ನೋ ಗೌರವ ಇಲ್ಲ, ಘನತೆ ಇಲ್ಲ, ನ್ಯಾಯವಾಗಿ ಒಂದು ವಾಣೆ ಕಲಿಸಿಲ್ಲ ನಿಮ್ಮ ಅಮ್ಮನ. ನೋಡಿ ಅವಳಿಗೆ ಎಷ್ಟು ಗೌರವ ದೊಡ್ಡೋರು ಅಂತಂದ್ರೆ. ನೋಡಿ ಅಲ್ಲಿಂದ ಬಂದವಳೆ ನಿಮ್ಮ ಅತ್ತೆ ಕಾಲು ತೊಳೆಯಕ್ಕ. ಅಯ್ಯೋ ಮದುವೆಗೆ ನೋಡಿದಾಗ ಸಣ್ಣಗಿದ್ಲು, ಇವಾಗೇನು ಇಷ್ಟಪ್ಪ ಹೋಗ್ಬಿಟ್ಟವಳೆ. ಬಸ್ರಿಗೀಸ್ರೇನು ಅದಕ್ಕೆ ದಪ್ಪ ಆಗಿತ್ತಾಳೆ ಬಿಡು. ಇದ್ರೂ ಇರ್ಬೋದು, ನಮ್ಕಿನ್ನ 7 ಮದುವೆಗಳಾಗಿರೋರೆಲ್ಲ ಬಸ್ರಾಗವ್ರೆ. ನಾನಿದ್ದೀನಿ ಏನಕ್ಕ? ನೀನು ಮಾಡ್ಬೇಕಮ್ಮ ಪೂಜೆ ಪುಂಸ್ಕಾರಗಳು. ಅವ್ರ ಅಮ್ಮನ ಏನೋ ಹೇಳಿದ್ಲಂತೆ, ಮನೆಗ್ನವ್ರ ಕಾಲೆಲ್ಲ ತೊಳೆದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತ. ಅವ್ರ ಮನೆಗ್ನವ್ರ ಕಾಲೆಲ್ಲ ತೊಳೆದ್ಬಿಟ್ಟು ಇಲ್ಲಿ ಅಂಬುಜಿ ಕಾಲು ತೊಳೆಯಕ್ಕೆ ಬಂದವಳು ನೋಡು. ಅಯ್ಯೋ ಎಂಥ ಹುಡುಗಿನಮ್ಮ ಹೋಗು. ಆ ಗೌರಿ 7 ಪುಣ್ಯ ಮಾಡವಳೆ ಇಂಥ ಸೊಸೆನ್ ಪಡಿಯಕ್ಕ. ನಮ್ಮ ಅಂಬುಜಿ ಅವಳೆ ಏನಕ್ಕ 3 ಕಾಸು ಬೇಡ. ಮಾತಾಡಿರು ಇವಾಗ ನಿಂಕ. ಅವಳು ನೋಡಿ ಕಲಿ ಬುದ್ಧಿ ಬರಲಿ ನಿಮ್ಕ. ಅಲ್ಲ ನಾನು ಒಂದಿಸ್ಕೊ ಅವಳು ಹುಟ್ಟು ನೋಡ್ದೋಳಲ್ಲ, ಅವಳನ್ನ ಮಾತಾಡಿಸ್ದೋಳಲ್ಲ, ಏನು ತಿಂದೆ ಏನು ಬಿಟ್ಟೆ ಅಂತ ಕೇಳ್ದೋಳಲ್ಲ. ಇವತ್ತು ಬಂದವಳು ನೋಡಿ ನಮ್ಮ ಮನೆಕ. ಅಯ್ಯೋ ಏನೋ ಹೋಗಮ್ಮ, ಸೊಸೆಗಳು ಪಡಿಯೋಕ್ಕೋ ಪುಣ್ಯ ಮಾಡಿರ್ಬೇಕು. ನಮ್ಮ ಮನೆಗೂ ಅವರೇ ಏನಕ್ಕ ನಿಮ್ಮ 3 ಕಾಸಿಗೆ ಬೇಡ. ಓಹೋ ಇವಾಗ ಅಮ್ಮನ ಕಾಲು ತೊಳೆಯಕ್ಕೆ ಬಂದವಳೆ ಅಂತ ನೀನು ನಿನ್ನ ಸೊಸೆಗಳು ಬೈತಾ ಇರೋದಾ? ಹಾಂ ಯಾಕ ನೀನು ಅವತ್ತು ನೋಡು ಮುರ್ಕೊಂಡು ಬಿದ್ದಾಗ ನಾವೇನು ಚಾಕ್ರಿನ ಮಾಡಿಲ್ಲ ನಿಂಕ? ಅದೇನು ಹೇಳ್ತೀಯಮ್ಮ? ಬಲೆ ಅತ್ತೆ ಬಿಡು ನೀನು. ಎಷ್ಟು ಚಾಕ್ರಿ ಮಾಡಿಲ್ಲ ನಾನು? ಹಾಂ ನೋಡು ಮುರ್ಕೊಂಡು ಬಿದ್ದಾಗ. ಲೇ ಮುಚ್ಚೆ ಬಾಯ ಮುಚ್ಚೆ. ಓಹೋ ನಾನು ಇಲ್ಲೇ ಇದ್ದೀನಮ್ಮ, ಎತ್ತು ಹೋಗಿಲ್ಲೋ ನೀನು ಚಾಕ್ರಿ ಮಾಡ್ಯಾ? ನಿನ್ನ ಮಕ್ಕ ನೋಡು ಯಾರು ಚಾಕ್ರಿ ಮಾಡಿದ್ದು? ಅವಳು ಸಾವಿತ್ರಿ ಹೊಟ್ಟೆ ಹಾಕ್ಕೊಂಡು. ಅಯ್ಯೋ ಗಲೀಜು ಮಾಡೋಳನ್ನ ಮತ್ತೆ ವಾಸನೆ ಅಂತ ಮುಕ್ಕಿಟ್ಕೊಂಡು ಓಡ್ ಬಂದು ಇಲ್ಲಿ ನಿಂತ್ಕೊಂಡವಳಲ್ಲ ನೀನು. ಅವಳು ಸಾವಿತ್ರಿನೂ ಸರಸ್ವತಿ ಇಬ್ರು ಮಾಡಿದ್ದು. ಯಾರ ಹತ್ರ ಮಾತಾಡ್ತಾ ಇದೆಯಾ? ನೀನು ಕಲ್ದಿರಿರಲೇ ಕಲ್ದಿರಿರೆ. ಓಹೋ ಕಿತ್ತಾಕಂತಾಳೆ ನೆರಗ್ಲು.
ಯಾರೋ ಒಬ್ರು ಮಾಡಿದ್ರಲ್ಲ, ಸಾವಿತ್ರಿ ಮಾಡಿದ್ಲಾ ಇಲ್ಲ ನಾನ್ ಮಾಡಿದ್ನಾ? ಇಬ್ರು ಯಮನ್ ಸೊಸೆಗ್ಲೆ ತಾನೆ, ಯಾರೋ ಒಬ್ರು ಮಾಡಿದ್ರಲ್ಲ ಬಿಡು. ಮತ್ತೆ ಇನ್ನೇನು ನೀನು ಸುಳ್ಳು ಮಾತ್ರ ಹೇಳ್ತಾ ಇರೋದು ನಾನ್ ಚಾಕ್ರಿ ಮಾಡಿದ್ನಿ ಅಂತ? ಹಾ, ಇವಾಗ ಏನಮ್ಮ ನಿಂಕ ಕಾಲ್ ತೊಳೆದು ಪೂಜೆ ಮಾಡ್ಬೇಕು ಅಷ್ಟೇ ತಾನೆ? ಮಾಡ್ತೀನಿ ಬಿಡು. ಅಯ್ಯೋ ಈ ಆರ್ಭಟ ಮಾಡ್ಕೊಂಡು ನೀನ್ ಪೂಜೆ ಮಾಡ್ಬೇಕಾಗಿಲ್ಲ ಬಿಡಮ್ಮ. ಅವಳು ಬಂದವಳೆ ಪುಣ್ಯಾತ್ಕಿತ್ತಿ, ಅವಳ ಕೈಯಾಗ ಮಾಡಿಸ್ಕೊಂತಾಳೆ ಅವಳು. ನೀನಾಕ ಈ ಆರ್ಭಟ ಮಾಡ್ತೀಯಾ? ಮತ್ತೆ ಇನ್ನೇನು ಬಂದವಳ ಮುಂದ್ಗಡೆ ನೀವು ಹಿಂಗ ಅವಮಾನ ಮಾಡೋದು? ಅವಳೇನು ಅನ್ಕೊಳಲ್ಲ? ಓ ಇವ್ರ ಮನೆಗಿನ ಸೊಸೆಗ್ಲಿ ಇನ್ನಂತವ್ರು ಅಂತ ಅನ್ಕೊಳಲ್ಲ? ಅವಳ ಮುಂದೆ ಏನಕ್ಕೆ ನೀವು ಮಾತಾಡ್ತಾ ಇರೋದು? ಒಬ್ಬರನ್ನ ಎತ್ತಿಕ್ಕೋದು ಒಬ್ಬರನ್ನ ಯಾರಿಕ್ಕೋದು? ಅಯ್ಯೋ ನಾಮ ನೀವ್ ಯಾಕೆ ಕಿತ್ತಾಟ ಇಡೋದು? ಹಾ, ಯಾಕೆ ಕಿತ್ತಾಟ ಇಡೋದು ನೀವು? ಬಾಯ್ ಮುತ್ತ ನಿರಕಾಗಲ್ಲ. ಇಲ್ಲಮ್ಮ ನೀ ಕೂತ ನಡಿಯ, ಕಾಲ್ ತೊಳಿತಾಳೆ, ಕೂತ ನಡಿಯೇ. ಲೈ ಯಾರು ಅವಳನ್ನ ಕರ್ಕೊಂಬಂದಿದ್ದ? ಲೇ ಸರಸ್ವತಿ, ಯಾರು ಕರ್ಕೊಂಬಂದಿರೋದು? ಅವಳಿಗೆ ನಮ್ಮನೆ ಎಲ್ಲದೆ ಅಂತ ತಿಳಿದು ಎಲ್ಲ ಇದರಿಂದ ಕಿತಾಪತಿ. ಹ್ಞೂ ನಾನೇ ಕಡ್ಕೊಂಬಂದಿರೋದು, ನಾನೇ ಕಡ್ಕೊಂಬಂದಿರೋದು. ಇವತ್ತೇನು ಅವಳು ನಮ್ಮನೆ ಹೇಳಿಲ್ಲಂತೆ, ಮನೆಯೊಳಗೆಲ್ಲ ಕಾಲ್ ತೊಳೆದು ಪೂಜೆ ಮಾಡಿದ್ರೆ ಲಕ್ಷ್ಮಿ ಮನೆಗೆ ತಂದು ಆಡ್ತಾಳೆ ಅಂತ. ಅದಕ್ಕೆ ನಾನು ಕಡ್ಕೊಂಬನ್ನೆ ನಮ್ಮನೆಗೂ ಲಕ್ಷ್ಮಿ ಬಳ್ಳಿ ಅಂತ. ಅವಳು ನಮ್ಮನ ಮನೆ ಗಣತಿನ ಹಬ್ಬಕ್ಕೆ ಬನ್ನಿಲ್ಲಂತೆ ಹೇಳ್ಬಿಟ್ಟು ಹೊರಡೋದು. ಇವಾಗ 4 ಗಂಟೆಗೆ ಎದ್ದು ಎಲ್ಲ ತತ ಮಾಡಿ ಮನೆಗಿಡೋರ್ಗೆಲ್ಲ ಕಾಲ್ ತೊಳಿತಾವಳೆ ಇವಾಗ ಆ ಬುದ್ಧಿ ತಗಿಂದ. ಅದಕ್ಕೆ ನಾನು ನಮ್ಮನೆಗೆ ಕಡ್ಕೊಂಬನ್ನಿ, ನಮ್ಮ ಲಮ್ಮನ ಚೆನ್ನಾಗಿಲ್ಲಿ ಅಂತ. ನೋಡ್ದೇನೆ, ನೋಡ್ದಾ? ನೀವು ಬೆಳಗ್ಗೆ 6 ಗಂಟೆ ಆದ್ರೂ ಎದ್ದೇಳಲ್ಲ, ಕೂಗ್ಬೇಕು ಎದ್ದೇಳ ಸರೋಜಿ ಎದ್ದೇಳ ಸರೋಜಿ ಅಂತ. ಒಂದು 100 ಕೂಗ್ದಾಗ ಅವಾಗ ಎದ್ದೇಳ್ತೀಯ ನೀನು, ಅಂದವರೆಗೂ ಎದ್ದೇಳಲ್ಲ. ನೀನು ಎಳೆ ಮಗುವೇನೆ? ಬೆಳಗ್ಗೆನ ಬಿರಿನ ಇದ್ದು ಕಸಲು ಗುಡಿಸಿ ಬಾಗಿಲು ನೀರು ಹಾಕಿ ಆ ಒಲೆ ಎಲ್ಲ ಕ್ಲೀನ್ ಮಾಡಿ ಅದಕ್ಕೊಂದು ಮುಗ್ಗಾಕಿ ಅಡಿಗೆ ಮಾಡೋದಲ್ಲ. ಎಬ್ಬರಿಸ್ಬೇಕು ಅಮ್ಮನ್ನ, ಎಬ್ಬರಿಸ್ಬೇಕು. ಇವಳು ಎದ್ದು ಕಾಫಿ ಮಾಡಿ ಇಕ್ಕಿದಾಗ ಅವಾಗ ಬತ್ತೀಯ ಹಾಕ್ಲಿಸ್ಕೊಂಡು. ನೋಡವಳು 3 ಗಂಟೆಗೆ ಎದ್ದೇಳ್ತಾಳಂತೆ. 3 ಗಂಟೆಗೆ ಎದ್ದೆ ನನ್ನ ಬಾಯಿ ಬರ್ಕಂಡ್ಲ? ಬಾಯಕ್ಕೆ ಬಿಡ್ಕಂತೀಯ? ಎಷ್ಟು ಕೆಲಸ ಇರಲ್ಲ, ಕಸಗಳು ಗುಡಿಸೋದು ಅಡಿಗೆ ಮಾಡೋದು ಎಲ್ಲನೂ ಎಷ್ಟು ಕೆಲಸ ಇರಲ್ಲ. ಇವಾಗ ನೀನು ಅದೇ ಕೆಲಸಕ್ಕೆ ಇದೆಯಲ್ಲತ್ತೆ ಮಾಡತ್ತೆ. ಅದಕ್ಕೆ ಅಮ್ಮ ಮಾಡಾಕ್ತಾವಳೆ ನನ್ನ ತಂಗಿ ನಿಮ್ಗೆಲ್ಲರ್ಗೂನು. ಅಲ್ಲೇ ಅವಳೆ ಅವಳು ಮೊನ್ನೆ ನಿಮ್ಮ ಅಮ್ಮನೂ ನಿಮ್ಮ ಅಣ್ಣ ಬಂದಿದ್ರಲ್ಲ, ನಾನು ಆ ಮಾತೆ ಮರ್ತೋಗ್ತೀನಿ ನೋಡು. ಇವಾಗ ಜ್ಞಾಪಕ ಬಂತು. ಸರಸ್ವತಿನ ಕೊಡ್ರಿ ಅಂತ ಹೇಳಿದ್ರಲ್ಲ ಶಿವಪ್ಪನ ಬಂದ್ಮೇಲೆ, ಅದ್ಯಾಕ ಅವ್ರು ಹಂಗೆ ತಿರುಗ್ಬಿಟ್ರು? ಏನೈತೆ? ಇದಕ್ಕಿದ್ದಂಗೆನೆ ಬೇಡ ಬೇಡ ಅಂತ ಎತ್ತೋಗ್ಬಿಟ್ರು. ಅವ್ರ ಹಿಂದ್ಗಡೆ ನೀನು ಓಡೋದಿಲ್ಲ. ಏನು ಹೇಳಿದ್ರು? ಏನು ಹೇಳ್ತಾಳೆ ಈ ಸರಸ್ವತಿ? ಗಂಡಸರು ನಮ್ಮ ಮರ್ಯಾದೆ ಹೇಳ್ತೀರಾ? ತಗೊಂಡೋಗ್ಬಿಟ್ಟು ಅಶಿಕ್ಕೋನ್ ಅವ್ರ ಎದುರುಗ ಹಂಗೆ ಹೋಯ್ದ್ರೆ ಅವ್ರೇನು ಒಪ್ಕೊಂತಾರೇನತ್ತೆ? ಓಹೋ ಇದು ಅನ್ನು ಕತೆ, ಇದನ್ನು ಅದೇನು ಈ ಕಾಲದಾಗಿಂದ ಕಿತ್ಲಾಡ್ತಾವ್ರೇನೆ ಅವರು? ಹಾ, ಈ ಕಾಲದಾಗಿಂದ ಕಿತ್ಲಾಡ್ತಾವ್ರ? ಆವತ್ತಿನ ಕಿತ್ಲಾಡ್ತಾವ ತಾನೆ? ಅವ್ರೇನೋ ನೋಡಿಲ್ಲ, ನೀನು ನೋಡಿಲ್ಲ. ಕಿತ್ಲಾಡ್ತಾರೆ, ಇನ್ನು ವರ್ಷದ ಕುಂದಾತಾರೆ. ಇದನ್ನೇ ದೊಡ್ಡದು ಅನ್ಕೊಂಡು ನಿಮ್ಮ ಅಮ್ಮನೂ ನಿಮ್ಮ ಅಣ್ಣು ಎದ್ದೋಡೋಗಿದ್ದ? ಅಯ್ಯೋ ಬೇಡ, ಹೇಳು ಮಾಡ್ಕೊಳೋದೆ ಬೇಡ. ಎಲ್ಲ ಬೇರೆ ಕಡೆ ಕೊಟ್ಟು ನನ್ನ ಮಗಳು ಮದುವೆ ಮಾಡ್ತೀರಿ. ನಂಗಿರೋದು ಒಂದು ಮಗು, ಆರಾಮ್ಗಿರೋ ಕಡೆ ಕೊಟ್ಟು ಮದುವೆ ಮಾಡ್ತೀರಿ. ಅಯ್ಯೋ ಮಾಡಮ್ಮ ಮಾಡು, ಬೆಂಗಳೂರಾಗ ದೊಡ್ಡ ಸಾವುಕಾರಕ್ಕೆ ಕೊಟ್ಟು ಮದುವೆ ಮಾಡು. ಯಾರು ಬೇಡ ಅಂತಂದ್ರು? ದೊಡ್ಡ ಸಾವುಕಾರಕ್ಕೆ ಕೊಟ್ಟು ಮದುವೆ ಮಾಡ್ತೀರಿ. ಬಿಡು ಮಾಡ್ತೀರಿ. ಅಯ್ಯೋ ನಮ್ಮ ಲೇಲಮ್ಮ ಅವಳ ತಲೆ ಮೇಲೆ ತತ್ತೆನೂ ಚೆಂಬಿಕ್ಕನೇ ಇದ್ದಳು. ನಿಮ್ ಪುರಾಣ ಆಡಿತತೆ ಏನ್ರೆ ಮುದ್ದಿಲ್ಲೇನ್ರೆ ಇನ್ನ ಕೂತಲ್ಲೇಲಮ್ಮ. ಅವಳು ಪೂಜೆ ಮಾಡಿಬಿಟ್ಟು ಮನೆಗೆ ಹೋಲಿ. ಅಯ್ಯೋ ಕಡುಮ ಎಲ್ಲಾನು ನಾನ್ ಕರ್ಕೊಂಬಂದಿ ನೋರು, ನನಗ್ ಬುದ್ಧಿ ಇಲ್ಲ. ಅತ್ತೆ ಕೂತ್ಕತ್ತೆ, ಪೂಜೆ ಮಾಡ್ತೀನಿ ನಾನು. ಲೇ ಅವಳಿಗೆ ಅಷ್ಟು ಕೇಳ್ಕೊಂತದೆ, ಬಾರೆ ಕೂತ್ಕೊ ಬಾರೆ. ಮಕ ಯಾಕೆ ಹಂಗೆ ಕಂಡಿದ್ಯಾ? ನೆಗ್ನಗ್ತಾ ಇರೇ ಗೌರಿ, ನಂಗೆ ಹಾಕೊಂಡು ಕುಡಿಕೆ ಬೆಂಕಿ ಕೆಂಡಿಗ್ಲಾಗ ಹಾಕೊಂಡು. ನೋಡ್ದಾ? ಹಾ, ನೋಡ್ದೇನೆ. ನೀನಾದ್ರೆ ನಿನ್ನ ಸೊಸೆನ ಅವ್ರ ಮನೆಗೆ ಕಳಿಸ್ತೇನೆ. ಅಯ್ಯೋ ಬೇಡ ಬೇಡ, ಅವ್ರಿಗೆ ಒಳ್ಳೇದಾಗೋದು ನಮ್ಗೆ ಒಳ್ಳೇದಾಗ್ಲಿ ಅಂತೀಯ. ಆ ಗೌರಿ ಎಷ್ಟು ಒಳ್ಳೆಯವಳು ನೋಡ್ದಾ? ಅಷ್ಟಲ್ದಿರ ಹೇಳ್ತಾನೆ ನಿಮ್ಮ ಯಜಮಾನ ಅವಳು ಒಳ್ಳೆಯವಳು ಅಂತ. ಮಾಡ್ಕೊಳ್ರಿ, ಅತ್ತೇನೇನೋ ಮಾಡ್ಕೊಳ್ರಿ, ನಂಗೇನಾಗಬೇಕು. ಮುಂದುವರಿಯೋದು.